ಗರ್ಭಿಣಿಯ ಧರ್ಮಗಳೇನಪ್ಪಾ ಅಂತಂದ್ರೆ, ಒಂದು ಶುಭ್ರವಾದ ಬಟ್ಟೆಯನ್ನು ಹಾಕೊಳ್ತಕ್ಕಂಥದ್ದು. ಎರಡನೇದಾಗಿ ಶುಭ್ರವಾಗಿ ದೇವಿ ಸ್ತೋತ್ರವನ್ನಾಗ್ಲಿ ಅಥವಾ ದೇವರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಮೂರನೇದಾಗಿ ಅತಿಯಾದ ಹುಳಿ, ಅತಿಯಾದ ಖಾರ, ಅತಿಯಾದ ಉಪ್ಪನ್ನು ಯಾರು ಗರ್ಭಿಣಿಯರು ಉಪಯೋಗಿಸ್ತಾರೆ ಅವರಿಗೆ ದೇಹದಲ್ಲಿ ಅವ್ರಿಗೂ ತೊಂದರೆ ಅಲ್ಲ, ಮಗುವಿಗೆ ತೊಂದರೆ ಉಂಟಾಗ್ತಕ್ಕಂತಾಗತ್ತೆ. ಅದಕ್ಕೆ ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನೇ ಉಪಯೋಗಿಸ್ಬೇಕು. ಇನ್ನ ಮುಂದಿನ ವಿಚಾರ ಅಂತಂದಾಗ, ಗರ್ಭಿಣಿಯರು ಯಾವತ್ತೂ ಕೂಡ ಕತ್ತಲು ಕೋಣೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಹಣೆ ತುಂಬ ಕುಂಕುಮ ಅಂತಕ್ಕಂಥದ್ದು, ಹಣೆ ಇರ್ತಕ್ಕಂಥ ಹೂವನ್ನು ಮುಡಿತಕ್ಕಂಥದ್ದು, ಶುಭ್ರವಾದ ವಿಚಾರಣೆ ಮಾಡಿ ಸ್ಪಷ್ಟವಾಗಿ ವಿಚಾರಣೆ ಮಾಡ್ತಕ್ಕಂಥದ್ದು, ಒಳ್ಳೆಯ ಭಾಗವತವನ್ನು, ಒಳ್ಳೆಯ ಮಹಾಭಾರತ ರಾಮಾಯಣ ಕಥೆಗಳನ್ನ ಇವುಗಳನ್ನು ಓದಿದಾಗ ಆ ಮಗುವಿಗೆ ಆ ಇರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಆ ಮಗುವಿಗೆ ಸೇರುತ್ತೆ ಹೊಟ್ಟೆಯಲ್ಲಿ. ಅದಕ್ಕೆ ನೀವು ಯೋಚನೆ ಮಾಡಿ ಚಿಂತನೆ ಮಾಡ್ತಕ್ಕಂಥ ಚಿಂತನೆಗಳು, ನೀವಿರ್ತಕ್ಕಂಥ ವಾತಾವರಣ, ನೀವು ಯೋಚನೆ ಮಾಡ್ತಕ್ಕಂಥ ರೀತಿಯಿಂದ ಮಕ್ಕಳು ಒಳ್ಳೆದುಂಟಾಗ್ತಕ್ಕಂಥಾಗತ್ತೆ. ಅದನ್ನು ಬಿಟ್ಟು ಶಬ್ದಾಂತಕದ ಕ್ರೂರವಾದಂಥ ಶಬ್ದಗಳನ್ನ, ನಂತರ ಕ್ರೂರವಾಗಿರ್ತಕ್ಕಂಥ ವಿಚಾರಗಳನ್ನ, ಮನೋವಿಕಾರವನ್ನ, ಅತಿಯಾದ ಸಂತೋಷ, ಅತಿಯಾದ ದುಃಖ, ಅತಿಯಾದ ಯೋಚನೆ ಏನು ಮಾಡುತ್ತೆ, ಈ ಕೆಲವು ಮಕ್ಕಳು ಹುಟ್ಟುತ್ತೆ. ಈ ಕೆಲವು ಮಕ್ಕಳು ಹುಟ್ಟಿದ ತಕ್ಷಣ ಶುಗರ್ ಇರುತ್ತೆ, ಕೆಲವು ಮಕ್ಕಳು ಹುಟ್ಟಿದ ತಕ್ಷಣ BP ತೊಂದರೆ ಆಗ್ತಕ್ಕಂತಿರುತ್ತೆ. ಇವುಗಳೆಲ್ಲ ಯಾಕಾಗತ್ತೆ ಅಂದ್ರೆ, ಗರ್ಭಿಣಿ ಸ್ತ್ರೀ ಅನುಸರಿಸದೇ ಇದ್ದಾಗ, ಆ ಪಾಲನೆ ಮಾಡ್ತಿದ್ದೆ ತೊಂದರೆ ಆಗತ್ತೆ.